ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸ್ವೀಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಹೇಳ್ಕೊಡುವಂಥ ಮೆಥಡಲ್ಲಿ ನೀವು ಟ್ರೈ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ. ಇದಕ್ಕೆ 3 ಐಟಮ್ ಇದ್ರೇ ಸಾಕು, ಈ ಸ್ವೀಟ್ ರೆಡಿ ಆಗುತ್ತೆ. 1 ಕಪ್ಪಷ್ಟು ತೆಂಗಿನಕಾಯಿ ಮತ್ತು 1 ಕಪ್ಪಷ್ಟು ರೇಷನ್ ಅಕ್ಕಿ, ಒಂದೆರಡರಿಂದ 3 ಸ್ಪೂನಷ್ಟು ತುಪ್ಪ ಇದ್ದರೆ ಸಾಕು, ಈ ಸ್ವೀಟ್ ರೆಡಿ ಆಗುತ್ತೆ. ಸೊ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ಪಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಒಂದು ಚಿಕ್ಕ ಬಟ್ಲಲ್ಲಿ ನಾನು 1 ಕಪ್ಪಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು 3 ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಬನ್ನಿ ಇವಾಗ ವಾಶ್ ಮಾಡ್ಕೊಬರೋಣ. ಓಕೆ ಫ್ರೆಂಡ್ಸ್, ನಾನು ಇವಾಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಗೊಬಂದಿದ್ದೀನಿ ನೋಡಿ. ಸೊ ರೇಷನ್ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಇದಕ್ಕೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಅಕ್ಕಿ ಮುಳುಗುವಷ್ಟು ನೀರನ್ನು ಬಟ್ಲು ತುಂಬ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ಇವಾಗ 2 ಅವರ್ ನೆನೆಯೋದಕ್ಕೆ ನಾನು ಬಿಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಟೈಮ್ ಇದ್ದರೆ ಇನ್ನೂ 1 ಅವರು ಎಕ್ಸ್ಟ್ರಾ ನೆನೆಸ್ಕೊಳ್ಬೋದು, ಇನ್ನೂ ಚೆನ್ನಾಗಾಗುತ್ತೆ ಸ್ವೀಟು. ಸೊ ಇವಾಗ ನಾನು 2 ಅವರು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇವಾಗ 2 ಅವರ್ ನೆಂದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ, 2 ಅವರ್ ಬಿಟ್ಟಿದ್ದೆ ನಾನು. ಸೊ 2 ಅವರ್ ನೆಂದಾದಮೇಲೆ ನಿಮಗೆ ತೋರಿಸ್ತಾ ಇರೋದು. ಸೊ ಇವಾಗ ನೀರನ್ನು ತೆಗೆದ್ಬಿಟ್ಟು ಇವಾಗ ಮಿಕ್ಸಿ ಜಾರಲ್ಲಿ ಅಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಆ ನೀರೆಲ್ಲ ತೆಗೆದ್ಬಿಟ್ಟು ನಾನು ಬರೀ ಅಕ್ಕಿನ ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ಕಪ್ಪಲ್ಲಿ ನಾನು ಅಕ್ಕಿನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಹಸಿ ತೆಂಗಿನಕಾಯಿ. ಸೊ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ನೆಕ್ಸ್ಟ್ ಇದಕ್ಕೆ ನಾನು ಅಕ್ಕಿ ತೊಗೊಂಡಿರೋಂಥ ಕಪ್ಪಲ್ಲೇ ನಾನು 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ರುಬ್ಕೊಳ್ಳೋಣ ಇವಾಗ ನುಣ್ಣಗೆ. ಸೊ ತುಂಬ ತರಿ ಎಲ್ಲ ಇರಬಾರ್ದು, ಫುಲ್ಲು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಬನ್ನಿ ಇವಾಗ ರುಬ್ಕೊಬರೋಣ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಫುಲ್ಲು ನುಣ್ಣಗೆ ರುಬ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನಾವು ಇದನ್ನು ಬಟ್ಲಲ್ಲಿ ಹಾಕ್ಕೊಳ್ಳೋಣ. ಸೊ ತರಿ ಇದ್ದರೆ ಚೆನ್ನಾಗಾಗಲ್ಲ ಸ್ವೀಟು, ಹಂಗಾಗಿ ಫುಲ್ ನೈಸಾಗಿ ರುಬ್ಕೊಳ್ಳಿ, ಆವಾಗ ಸ್ವೀಟ್ ಚೆನ್ನಾಗಾಗುತ್ತೆ. ಇವಾಗ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇಟ್ಕೊಳ್ಳೋಣ. ಸೊ ಇವಾಗ ಬಟ್ಲಿಗೆ ಹಾಕ್ತಾಯಿದ್ದೀನಲ್ವ. ಸೊ ಅದೇ ಜಾರಿಗೆ ನಾನು ಯಾವ ಕಪ್ಪಲ್ಲಿ ನಾನು ಅಕ್ಕಿನ ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ ನಾನು 1 ಕಪ್ಪಷ್ಟು ನೀರನ್ನು ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಇವಾಗ 1 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲೇ. ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಬಿಟ್ಟು, ಸೊ ಮಿಕ್ಸಿ ಜಾರಲ್ಲಿರುವಂಥ ಹಿಟ್ಟನ್ನೆಲ್ಲ ಕ್ಲೀನಾಗಿ ಎಲ್ಲ ಈ ಥರ ಮಾಡಿಬಿಟ್ಟು ಸೊ ಇವಾಗ ಬಟ್ಲಲ್ಲಿ ಹಾಕ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿರೋದು, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸಲ ಚೌಟಲ್ಲಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ಸೊ ಮಿಕ್ಸ್ ಮಾಡ್ಕೊಬಿಟ್ಟು ಇದನ್ನು ಇವಾಗ ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ 1 ಕಪ್ಪಷ್ಟು ಬೆಲ್ಲ ತೊಗೊಬಿಟ್ಟು ಅದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ಕಪ್ಪಲ್ಲಿ ಅಕ್ಕಿನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಇವಾಗ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲನ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು, ಪಾಕ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಕರಗಿದ್ರೆ ಸಾಕು ಬೆಲ್ಲ ಅಷ್ಟೇ. ನಾನಿಲ್ಲಿ ಟೋಟಲಾಗಿ 4 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ಸೊ ಅಕ್ಕಿ ರುಬ್ಬಬೇಕಾದ್ರೆ 1 ಕಪ್ಪಷ್ಟು ನೀರು, ಮತ್ತು ಜಾರಿಗೆ 1 ಕಪ್ಪಷ್ಟು ನೀರು, ಮತ್ತು ಇದು ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು 2 ಕಪ್ಪಷ್ಟು ನೀರು, ಟೋಟಲಾಗಿ 4 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ಸೊ ನಾನು ತೋರಿಸುವಂಥ ಅಳತೆ ಪ್ರಕಾರ ಸ್ವೀಟನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡಿದೆ, ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ಲು ವಿಡಿಯೋ ನೋಡಿ, ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ ರೆಸಿಪಿ. ಸೊ ಈ ರೀತಿಯಾಗಿ ಜಸ್ಟ್ ಕರಗಿಸ್ಕೊಳ್ಳಿ ಅಷ್ಟೇ ಬೆಲ್ಲನ. ನೆಕ್ಸ್ಟ್ ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಹಿಟ್ಟನ್ನು ಹಾಕೋಬಿಟ್ಟು ಫುಲ್ಲು ತಣ್ಣಗಾಗಿರುವಂಥ ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ಶೋಧಿಸ್ಕೊಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಕಸ ಎಲ್ಲ ಇರುತ್ತಲ್ವ. ಸೊ ಹಂಗಾಗಿಬಿಟ್ಟು ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಫುಲ್ಲು ತಣ್ಣಗಾಗಬೇಕು ಬೆಲ್ಲದ ನೀರು. ಸೊ ಬಿಸಿ ಇರಬೇಕಾದ್ರೆ ಹಾಕೊಳ್ಳೋಕೆ ಹೋಗಬೇಡಿ, ಫುಲ್ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಸೊ ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ನಾನೇನು ಗ್ಯಾಸನ್ನು ಆನ್ ಮಾಡಿಲ್ಲ, ಸೊ ನೀವು ಗ್ಯಾಸ್ ಆನ್ ಮಾಡಬೇಡಿ ಇವಾಗ. ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಮೇಲೆ ಗ್ಯಾಸ್ ಆನ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬೆಲ್ಲದ ನೀರನ್ನು ಸೊ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ,
ಇವಾಗ ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಐ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕೈನ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಕೈ ಬಿಡ್ದೇನೆ ಚೆನ್ನಾಗಿ ಕೈ ಆಡಿಸಿ ಈ ಥರ ಚೆನ್ನಾಗಿ ಹಿಟ್ಟಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಐ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಸೊ ಕೈ ಬಿಡ್ದೇನೆ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಐ ಫ್ಲೇಮ್ ಇಟ್ಕೊಬಿಟ್ಟು ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಬನ್ನಿ. ಸೊ ಅದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ. ಸೊ ಕೈ ಬಿಡಬೇಡಿ ನೀವು, ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ಹಿಟ್ಟಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಸಲ ನೋಡ್ತಾ ಇದ್ದೀರಲ್ವ, ಇವಾಗ ಸ್ವಲ್ಪ ಸ್ವಲ್ಪನ ಗಟ್ಟಿಯಾಗಕ್ಕೆ ಬರ್ತಾ ಇದೆ. ಸೊ ಬಿಸಿ ಆಗಿದೆ ಅಲ್ವಾ. ಸೊ ಇವಾಗ ಗಟ್ಟಿಯಾಗಕ್ಕೆ ಬರ್ತಾ ಇದೆ. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ನೋಡಿ ಗಟ್ಟಿಯಾಗಿದೆ. ಈ ರೀತಿಯಾಗಿ ನೋಡಿ ಆಗಿದೆ. ಸೊ ಕೈ ಬಿಡ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಚೌಡನ್ನ ಆಡಿಸ್ಕೋಬೇಕಾಗುತ್ತೆ, ಯಾಕಂದರೆ ಗಂಟಾಗುತ್ತೆ. ಹಂಗಾಗ್ಬಿಟ್ಟು ಏನು ಹೆದರ್ಕೊಳಕ್ಕೆ ಹೋಗ್ಬೇಡಿ, ಗಂಟೇನೂ ಆಗಿಲ್ಲ, ಚೆನ್ನಾಗಾಗಿದೆ. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಗಟ್ಟಿ ಆದಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ನೋಡಿ ಐ ಫ್ಲೇಮ್ ಇರುತ್ತಲ್ವ, ಸೊ ಕಮ್ಮಿ ಇಟ್ಕೊಬಿಟ್ಟು ನಾವಿವಾಗ ಲೋ ಫ್ಲೇಮ್ ಇಟ್ಕೊಬಿಟ್ಟು ನಾವಿವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವುದೇ ರೀತಿ ಗಂಟೇನೂ ಆಗಿಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಚೆನ್ನಾಗಿ ಆಗ್ತಾಯಿದೆ ನೋಡಿ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಸೊ ಲೋ ಫ್ಲೇಮಲ್ಲೇ ಸ್ವಲ್ಪ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯುತ್ತಲ್ವ ಐ ಫ್ಲೇಮಲ್ಲೇ ಇಟ್ಕೊಂಡ್ರೆ. ಹಂಗಾಗಿ ಐ ಫ್ಲೇಮಲ್ಲೇ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಲೋ ಫ್ಲೇಮ್ ಇಟ್ಕೊಬಿಟ್ಟೇ ನೀವು ಈ ರೀತಿಯಾಗಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ತಳ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಲೋ ಫ್ಲೇಮ್ ಇಟ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ತುಂಬಾ ಚೆನ್ನಾಗಾಗುತ್ತೆ ಸ್ವೀಟು. ಸೊ ಈ ರೀತಿಯಾಗಿರಬೇಕಾದ್ರೆ ನಾವೇನಾದರೂ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸೊ ಸ್ವೀಟು ತಿನ್ನಬೇಕಾದ್ರೆ ಬಾಯಿಗೆಲ್ಲ ಅಲ್ಲಿಗೆಲ್ಲ ಅಂಟುತ್ತೆ. ಸೊ ಹಂಗಾಗ್ಬಿಟ್ಟು ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಸೊ ತುಪ್ಪ ಹಾಕ್ಕೊಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಸೊ ಲೋ ಫ್ಲೇಮ್ ಇಟ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಎಲ್ಲ ಸ್ವೀಟ್ ರೆಡಿ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಸೊ ಐ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಚೆನ್ನಾಗಿ ಬೇಯೋದಿಲ್ವಲ್ವ, ಹಂಗಾಗ್ಬಿಟ್ಟು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತಾಯಿದ್ರೆ ಸ್ವೀಟ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ನಾನು ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇನ್ನೊಂದ್ಸಲ ಎಲ್ಲನೂ ಚೆನ್ನಾಗಿ ಕೈ ಬಿಡದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ತಳ ಬಿಡಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತಾ ಇರಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸ್ವೀಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಸೊ ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಮಕ್ಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಬಿಟ್ಟು ತಿಂತಾರೆ. ಒಂಥರ ಹಲ್ವಾ ಟೈಪ್ ಬರುತ್ತೆ ಇದು ಸ್ವೀಟು. ಸೊ ಕಮ್ಮಿನೇ ಇದೆ ಐಟಮ್ಸ್ ಎಲ್ಲ, 3 ಐಟಮ್ ಇದ್ರೇ ಸಾಕು, ಈ ಸ್ವೀಟ್ ರೆಡಿ ಆಗುತ್ತೆ. ಸೊ 1 ಕಪ್ ರೇಷನ್ ಹಾಕಿ 1 ಕಪ್ ಅಷ್ಟು ತೆಂಗಿನಕಾಯಿ, 1 2ರಿಂದ 3 ಸ್ಪೂನಷ್ಟು ತುಪ್ಪ ಇದ್ರೇ ಸಾಕು, ಈ ಸ್ವೀಟ್ ರೆಡಿ ಆಗುತ್ತೆ. ಸೊ ಮನೇಲಿ ಟ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೋಡಿ ಇಲ್ಲಿ ನಾನು ಆವಾಗಲೇ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ತಳ ಬಿಡೋಕ್ಕೆ ಬರ್ತಾ ಇದೆ. ಈ ರೀತಿಯಾಗಿ ತಳ ಬಿಡಬೇಕು, ಇನ್ನೂ ಫುಲ್ಲಾಗಿ ತಳ ಬಿಡಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಫಸ್ಟಿಗೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೆ, ಇವಾಗ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ತುಪ್ಪ ಹಾಕ್ಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫುಲ್ಲಾಗಿ ತಳ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆವಾಗಲೇ ಸ್ವೀಟ್ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ತುಂಬಾ ಬೇಗನೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಲೇಟಾಗುತ್ತೆ, ಬಟ್ ಚೆನ್ನಾಗಾಗುತ್ತೆ. ಯಾಕಂದರೆ ಒಂದು ಸ್ವೀಟ್ ಚೆನ್ನಾಗಾಗಬೇಕಂದ್ರೆ ಅದಕ್ಕೆ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು ಆ ರೀತಿ ರೆಡಿ ಮಾಡ್ಕೊಂಡ್ರೆ ಆವಾಗ ಚೆನ್ನಾಗಾಗೋದು. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ ತಳ ಬಿಡೋಕ್ಕೆ ಬರ್ತಾ ಇದೆ, ಇನ್ನೊಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಬಿಟ್ಟು ಗ್ಯಾಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ತಳ ಬಿಟ್ಟಿದೆ. ಸೊ ಇವಾಗ ಒಂದು 5 ನಿಮಿಷ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡ್ತಾ ಇದ್ದೀರಲ್ವ, ಇನ್ನೊಂದು 5 ನಿಮಿಷ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಸ್ವೀಟು. ಚೆನ್ನಾಗಿ ನೋಡಿ ಬೆಂದಿದೆ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಂಡಿರೋದಲ್ವ, ಚೆನ್ನಾಗಾಗಿದೆ, ಗಮ್ಮಂತ ಸ್ಮೆಲ್ಲೂ ಬರ್ತಾ ಇದೆ. ಈ ರೀತಿಯಾಗಿ ರೆಡಿಯಾಗಿದೆ ನೋಡಿ, ತಳ ಬಿಟ್ಟಿದೆಯಲ್ವ, ನೋಡ್ತಾ ಇದ್ದೀರಲ್ವ. ಇನ್ನೊಂದು 5 ನಿಮಿಷ ಈ ರೀತಿಯಾಗಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫುಲ್ಲು ರೆಡಿ ಆಗುತ್ತೆ ಸ್ವೀಟ್. ಇವಾಗ ನೋಡ್ತಾ ಇದ್ದೀರಲ್ವ, ತಳ ಬಿಡೋಕ್ಕೆ ಬರ್ತಾ ಇದೆ. ಸೊ ಈ ರೀತಿಯಾಗಿ ತಳ ಬಿಡಬೇಕು, ಆವಾಗಲೇ ಚೆನ್ನಾಗಿ ರೆಡಿಯಾಗಿದೆ ಸ್ವೀಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ನೋಡೋಣ. ಈ ರೀತಿಯಾಗಿ ಚೆನ್ನಾಗಿ ತಳ ಬಿಡೋವರೆಗೂ
ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ ಸ್ವೀಟು. ಇವಾಗ ಫೈನಲಿ ನೋಡಿ ಫುಲ್ಲಾಗಿ ತಳ ಬಿಟ್ಟಿದೆ, ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿಯಾಗಿ ಫುಲ್ಲಾಗಿ ತಳ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ಸ್ವೀಟು ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಇದನ್ನು ನಾನು ಇವಾಗ ಫುಲ್ ನೋಡಿ ತಳ ಬಿಟ್ಟಿದೆಯಲ್ಲ ಫೈನಲಾಗಿ. ಇವಾಗ ಸ್ವೀಟ್ ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಇವಾಗ. ಸೊ ನಾನು ಇವಾಗ ಒಂದು ತಟ್ಟೆ ತೊಗೊಂಡಿದ್ದೀನಿ, ಒಂದು ತಟ್ಟೆಗೆ ಒಂದು ತುಪ್ಪನ ಸ್ವಲ್ಪ ಸವರ್ಬಿಟ್ಟು ಇವಾಗ ಸ್ವೀಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಪ್ಲೇಟಿಗೆ ಅಂಟಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಬನ್ನಿ ನೋಡಿ ಹಾಕ್ಕೊಂಡಿದ್ದೀನಿ ಪ್ಲೇಟಲ್ಲಿ ಇವಾಗ. ಸೊ ಈ ರೀತಿಯಾಗಿ ತುಪ್ಪನ ಸೋರ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಕೈಯಲ್ಲೇ ಸ್ವಲ್ಪ ಅಗಲ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಯಾಕಂದರೆ ಬಿಸಿ ಇರೋದ್ರಿಂದ ನಾನು ಒಂದು ಬಟ್ಲಲ್ಲಿ ಬಂದು ಚಿಕ್ಕದೊಂದು ಬಟ್ಲು ತೊಗೊಂಡು ಅದಕ್ಕೆ ಕೆಳಗಡೆ ತುಪ್ಪನ ಸೋರ್ಬಿಟ್ಟು ಸೊ ಬಟ್ಲು ಸಹಾಯದಿಂದ ನಾನು ಈ ರೀತಿಯಾಗಿ ಅಗಲ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಒಂದು ಲೆವೆಲ್ಲಾಗಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆವಾಗ ಶೇಪು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಸೊ ಹಂಗಾಗ್ಬಿಟ್ಟು ಫುಲ್ ಲೆವೆಲ್ಲಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಚೆನ್ನಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು 1 ಅವರ್ ಇದನ್ನು ಫುಲ್ಲು ಕೋಲ್ಡ್ ಆಗೋದಕ್ಕೆ ಬಿಡಬೇಕು. ಸೊ ಇವಾಗ ನೋಡಿ ಫುಲ್ 1 ಅವರ್ ಬಿಟ್ಟ ಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಫುಲ್ಲು ತಣ್ಣಗಾಗಿದೆ ಇವಾಗ. ಸೊ ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ. ಸೊ ರೆಡಿಯಾಗಿದೆ ಸ್ವೀಟ್ ಅಲ್ವಾ. ಇವಾಗ ಚಾಕು ಸಹಾಯದಿಂದ ನಾವು ಇವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಚಾಕುಗೂ ಏನು ಅಂಟ್ಕೊಳ್ತಾ ಇಲ್ಲ. ಸೊ ಈ ರೀತಿಯಾಗಿ ಚಾಕು ಸಹಾಯದಿಂದ ನಾವು ಕಟ್ ಮಾಡ್ಕೊಳ್ಳೋಣ. ಸೊ ನಾನಿವಾಗ 2 ಕೈಯಲ್ಲಿ, ಒಂದು ಕೈಯಲ್ಲಿ ಕಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಸೊ ಫೋನ್ ಆಫ್ ಮಾಡಿಬಿಟ್ಟು 2 ಕೈಯಲ್ಲಿ ಕಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಬನ್ನಿ ನೋಡೋಣ ಇವಾಗ ಯಾವ ರೀತಿ ಆಗಿದೆ ಸ್ವೀಟು ಅಂತ ಹೇಳ್ಬಿಟ್ಟು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಲ್ವಾ ಥರನೇ ರೆಡಿಯಾಗಿದೆ ಸ್ವೀಟು. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಬಿಟ್ಟು ತಿಂತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಸೊ ಮನೇಲಿ ಮಿಸ್ ಮಾಡದೆ ಈ ಸ್ವೀಟ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಸೊ 1 ಕಪ್ಪಷ್ಟು ರೇಷನ್ ಹಾಕಿ 1 ಕಪ್ಪು ತೆಂಗಿನಕಾಯಿ ಮತ್ತು 1-2 ಸ್ಪೂನಷ್ಟು ತುಪ್ಪ ಇದ್ದರೆ ಸ್ವೀಟ್ ರೆಡಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲು ವಿಡಿಯೋ ನೋಡಿಬಿಟ್ಟು ಸ್ವೀಟನ್ನು ಮಾಡಿ, ಆವಾಗ ಚೆನ್ನಾಗಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿ ನೀವು ಮಾಡಿದ್ರೆ ಸೊ ಅದು ಚೆನ್ನಾಗಾಗೋದಿಲ್ಲ ಸ್ವೀಟು. ಹಂಗಾಗ್ಬಿಟ್ಟು ಫುಲ್ಲು ವಿಡಿಯೋ ನೋಡಿಬಿಟ್ಟು ಆಮೇಲೆ ನೀವು ರೆಸಿಪಿನ ಸ್ಟಾರ್ಟ್ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ ಸ್ವೀಟು. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.